ತುಮಕೂರು ನಗರದಲ್ಲಿ ಈ ಬಾರಿ ನಡೆಯುವ ದಸರಾ ಮಹೋತ್ಸವ ಹಲವು ಗೊಂದಲಗಳಿಗೆ ಕಾರಣವಾಗುತ್ತಾ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ದಟ್ಟವಾಗಿ ಕಾಡುತ್ತಿದೆ. ಯಾಕಂದರೆ ತುಮಕೂರು ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಿರತಕ್ಕಂಥದ್ದು. ಯಾಕಂದರೆ ಕಳೆದ 25-30 ವರ್ಷಗಳಿಂದನೂ ಕೂಡ ತುಮಕೂರು ನಗರದಲ್ಲಿ ಏನು ಒಂದು ತುಮಕೂರು ದಸರಾ ಮಹೋತ್ಸವನ ಆಚರಣೆ ಮಾಡ್ಕೊಂಡ್ಬರ್ತಾ ಇತ್ತು. ಈಗ ತುಮಕೂರು ದಸರಾ ಮಹೋತ್ಸವನ ಸರ್ಕಾರವೇ ಮಾಡುತ್ತೆ ಅಂತ ಹೇಳಿ ಜಿಲ್ಲಾಡಳಿತ ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳು ನಡೆಯುತ್ತಿರ್ತಕ್ಕಂಥದ್ದು. ಸರ್ಕಾರದಿಂದ ಕೂಡ ಈ ಒಂದು ದಸರಾ ಮಹೋತ್ಸವಕ್ಕೆ 1 ಕೋಟಿ ರೂಪಾಯಿ ಹಣ ಮಂಜೂರು ಮಾಡಿಸಿಕೊಂಡಿರತಕ್ಕಂಥದ್ದು. ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜವಾಬ್ದಾರಿಯನ್ನ ವಹಿಸಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳಾಗಿವೆ. ಆ ದಿನ ಏನು 9 ದಿನಗಳ ಕಾಲ ನಡೆಯುವ ಪ್ರತಿದಿನದ ಕಾರ್ಯಕ್ರಮಗಳ ಪಟ್ಟಿಯೂ ಕೂಡ ಸಿದ್ಧವಾಗಿದೆ. ಪ್ರತಿದಿನ ನಡೆಯುವ ಕಾರ್ಯಕ್ರಮಗಳಲ್ಲಿ ಯಾವ ಕಾರ್ಯಕ್ರಮಗಳು ನಡೆಯಬೇಕು, ಯಾವ ಕಾರ್ಯಕ್ರಮಗಳಲ್ಲಿ ಯಾರು ಭಾಗಿಯಾಗಬೇಕು, ಗೆಸ್ಟ್ಗಳು ಯಾರಿರಬೇಕು, ಸಿಂಗರ್ಗಳು ಯಾರಿರಬೇಕು, ಎಕ್ಸಿಬಿಷನ್ ಅಲ್ಲ ಯಾವ ಥರ ಒಂದು ವ್ಯವಸ್ಥೆ ಮಾಡಬೇಕು, ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಕ್ಸಿಬಿಷನ್ ಯಾವ ರೀತಿ ಇರಬೇಕು, ಮಾಹಿತಿಗಳು ಯಾವ ರೀತಿ ಇರಬೇಕು, ಜೊತೆಗೆ ಮಕ್ಕಳಿಗೆ ದಸರಾ ಮಹೋತ್ಸವದ ಅರಿವು ಹೇಗಿರಬೇಕು, ಯುವಕರಿಗೆ ಯಾವ ರೀತಿ ಇರಬೇಕು, ಯುವತಿಯರಿಗೆ ಯಾವ ರೀತಿ ಇರಬೇಕು, ಪ್ರತಿಯೊಂದು ಅಂಶವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ದಸರಾ ಮಹೋತ್ಸವನ ಮಾಡುವುದಕ್ಕೆ ಜಿಲ್ಲಾಡಳಿತ ಹೊರಟಿರತಕ್ಕಂಥದ್ದು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಳೆದ 25-30 ವರ್ಷದಿಂದನೂ ಕೂಡ ಒಂದು ದಸರಾ ಮಹೋತ್ಸವನ ಆಚರಣೆ ಮಾಡ್ಕೊಂಡು ಬರ್ತಾ ಇತ್ತು. ಆ ಒಂದು ಕಮಿಟಿ ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕಮಿಟಿಯ ಪ್ರತಿ ಸದಸ್ಯರ ಅಭಿಪ್ರಾಯವೂ ಕೂಡ ಸರ್ಕಾರದ ವಿರುದ್ಧವೇ ಇದೆ. ಹೀಗಾಗಿ ನಾವು ಈ ಬಾರಿ ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರದ ಜೊತೆ ಕೈ ಜೋಡಿಸೋದಿಲ್ಲ. ನಾವು ಯಾವ ರೀತಿ ಪ್ರತಿ ವರ್ಷ ಒಂದು ತುಮಕೂರು ನಗರದಲ್ಲಿ ದಸರಾವನ್ನ ಆಚರಣೆ ಮಾಡಿಸ್ಕೊಂಡು ಬರ್ತಾ ಇದ್ವು, ಅದೇ ರೀತಿಯಲ್ಲೂ ಕೂಡ ಈ ಬಾರಿಯೂ ನಾವು ಆಚರಣೆ ಮಾಡ್ತೀವಿ. ಆದರೆ ನಾವು ಈ ಬಾರಿ ಆಚರಣೆ ಮಾಡೋದು ತುಮಕೂರು ನಗರದ ಬಾರ್ಲೈನ್ ರಸ್ತೆ ಏನಿದೆ, ಆ ರಸ್ತೆಯಲ್ಲಿ ಇರತಕ್ಕಂಥ ರಾಮನ ದೇವಾಲಯದ ಆವರಣದಲ್ಲಿ ನಾವು ಈ ಬಾರಿ ದಸರಾವನ್ನ ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಏನು ಈ ಒಂದು ತುಮಕೂರು ದಸರಾ ಮಹೋತ್ಸವವನ್ನು ಬೇರೆ ರೀತಿಯಲ್ಲಿ ಅಥವಾ ಬೇರೆ ಕಡೆ ಆಚರಣೆ ಮಾಡೋದಕ್ಕೆ ಯಾರೇ ಮುಂದಾದರೂ ಕೂಡ ನಾವು ಇದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಅವರಿಗೆ ಇಷ್ಟ ಇದ್ದರೆ ಅವರು ಏನು ಇಲ್ಲಿವರೆಗೂ ಅವರು ಕಮಿಟಿಯವರು ಏನು ತುಮಕೂರು ನಗರದಲ್ಲಿ ಇಷ್ಟು ವರ್ಷಗಳ ಕಾಲ ದಸರಾ ಮಹೋತ್ಸವನ ಆಚರಣೆ ಮಾಡ್ಕೊಂಡು ಬಂದರು, ಈಗಲೂ ಕೂಡ ಅವರು ಅದೇ ರೀತಿಯಲ್ಲಿ ದಸರಾ ಮಹೋತ್ಸವನ ಆಚರಣೆ ಮಾಡಲಿ. ಆದರೆ ನಮ್ಮೊಂದಿಗೆ ಕೈ ಜೋಡಿಸಲಿ. ಅವರು ಬಂದು ತುಮಕೂರು ಜಿಲ್ಲಾಡಳಿತದ ಜೊತೆಯಲ್ಲಿ ಕೈ ಜೋಡಿಸಿ ಅವರು ಕೆಲಸ ಕಾರ್ಯಗಳನ್ನ ಹಂಚಿಕೊಂಡು ಅವರು ಹಲವು ಕೆಲಸಗಳನ್ನ ಮಾಡಿ ಅವರು ದಸರಾದಲ್ಲಿ ಭಾಗಿಯಾಗೋದಾದರೆ ನಮ್ಮ ಅಭ್ಯಂತರ ಏನಿಲ್ಲ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಅದಕ್ಕೆಲ್ಲ ನಾವು ಅವಕಾಶ ಮಾಡೋದಿಲ್ಲ. ನಮ್ಮ ಜೊತೆಯಲ್ಲೇ ಸೇರ್ಕೊಂಡು ಮಾಡಬೇಕು. ಅವ್ರೇನು ಪೂಜೆ ಪುನಸ್ಕಾರ ಮಾಡೋದಕ್ಕೆ ನಾವು ಅಡ್ಡಿಪಡಿಸೋಲ್ಲ. ಮತ್ತೊಂದು ದಸರಾ ಮಾಡೋದಕ್ಕೆ ನಾವು ಅವಕಾಶ ಮಾಡೋದಿಲ್ಲ ಅಷ್ಟೇ. ಪೂಜೆ ಪುನಸ್ಕಾರ ಕಾರ್ಯಕ್ರಮ ಇಲ್ಲೆಲ್ಲ ಮಾಡಲಿ, ಸಂತೋಷ. ಅವ್ರು ಮಾಡೋದು ಬೇಡ ಅಂತ ಯಾರು ಹೇಳಿದ್ದಾರೆ? ಆದರೆ ನಮಗೂ ಅವರಿಗೂ ಒಂದೇ ಇದರಲ್ಲಿ ಆಗಬಾರ್ದು ಅಷ್ಟೇ. ನಾವೇನು ಅವ್ರು ಒಂದು 8-10 ಹೆಸರು ಕೊಟ್ಟಿದ್ರು, ಅವ್ರನ್ನೆಲ್ಲ ಹಾಕಿದ್ದೀವಿ ಸಮಿತಿಗೆ. ಅವರು ಬಂದು ಮಾಡಬೇಕು. ಅವ್ರ ಜವಾಬ್ದಾರಿ ತೊಗೊಂಡು ಇವತ್ತು ಅವರು ಮಾಡಲಿ. ನಾನು ಆಹ್ವಾನ ಮಾಡ್ತೇನೆ, ಅವರಿಗೆ ವಿನಂತಿ ಮಾಡ್ತೇನೆ. ಅವ್ರನ್ನ ಯಾರನ್ನೂ ನಾವು ಬಿಟ್ಟು ಮಾಡೋದಿಲ್ಲ. ಇಲ್ಲಪ್ಪ, ಅವರೇ ತಗೊಳ್ಳಿ ಕ್ರೆಡಿಟೇ ತಗೊಂಡು ಅವರೇ ಕೂತ್ಕೊಂಡು ಮಾಡಲಿ. ಇದರಲ್ಲಿ ಯಾವಾಗ ಸೋಮಣ್ಣ ಬರ್ತಾರೆ? ಸೋಮಣ್ಣನ ಮೀಟಿಂಗ್ ಬಂದಿದ್ರಲ್ಲ ಅವತ್ತು. ನಾನು ನೋಡಿ, ಇದರಲ್ಲಿ ನಾನು ಹೇಳ್ದಂಗೆ ಯಾವ ರಾಜಕೀಯ ಇಲ್ಲ, ಯಾವ ಏನೋ ಕ್ರೆಡಿಟ್ ತೊಗೊಳ್ಳೋ ಪ್ರಶ್ನೆ ಇಲ್ಲ. ಊರಿನ ದಸರಾ ಇದು, ತುಮಕೂರಿಗೆ ಊರ ಹಬ್ಬ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅಷ್ಟೆ. ಅದಕ್ಕೆ ಯಾರೂ ಅಡಚಣೆ ಮಾಡಬಾರ್ದು ಅಂತೇಳಿ ನನ್ನ ವಿನಂತಿ. ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ನಾಳೆ ನಾಡ್ದರಲ್ಲಿ ಅವರು ಸಾಧ್ಯ ಆದರೆ ನಾನು ಅವ್ರ ಹತ್ರ ಮತ್ತೊಂದು ಬಾರಿ ಪರ್ಸನಲ್ಲಾಗಿ ವಿನಂತಿ ಮಾಡಿಕೊಳ್ತೀನಿ. ನಮಗೆ ಪ್ರೆಸ್ಟೀಜ್ ಇಲ್ಲ ಇದರಲ್ಲಿ, ಯಾವ ಪ್ರೆಸ್ಟೀಜ್ ಇಶ್ಯೂ ಇಲ್ಲ ಇದರಲ್ಲಿ. ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡಿಕೊಂಡಿರುವ ಜಿಲ್ಲಾಡಳಿತ ತುಮಕೂರು ದಸರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಮಾಡಲು ಹೊರಟಿದೆ. ತುಮಕೂರು ನಗರವನ್ನು ಸಂಪೂರ್ಣವಾಗಿ ದೀಪಾಲಂಕಾರವನ್ನಾಗಿ 9 ದಿನಗಳ ಕಾಲ ಅವರು ಅದ್ದೂರಿಯಾಗಿ ಮಾಡಲು ಹೊರಟಿರತಕ್ಕಂಥದ್ದು. ಏನು ಸರ್ಕಾರ ಮತ್ತೆ ತುಮಕೂರು ದಸರಾ ಕಮಿಟಿ ಇದೆ, ಇಬ್ಬರ ನಡುವಿನ ತಿಕ್ಕಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ. ವಿಠಲ್, ನ್ಯೂಸ್ 18 ತುಮಕೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.